ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾನು ಅಶೋಕ್ ದಾವಣಗೆರೆ. ನಾವಿವತ್ತು ಜಯನಗರಕ್ಕೆ ಬಂದಿದ್ದೀವಿ. ಜಯನಗರಕ್ಕೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ನಮಗೆ ಸಿಗ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, 2 ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಬಹುನಿರೀಕ್ಷೆಯ ಮ್ಯಾಕ್ಸ್ ಸಿನಿಮಾ ತೆರೆ ಕಾಣ್ತಾ ಇದೆ. ಸೊ ವಿಕ್ರಾಂತ್ ರೋಣ ಸಿನಿಮಾ ಆದಮೇಲೆ ಬಹಳ ನಿರೀಕ್ಷೆ ಕಾತರ ಅಭಿಮಾನಿಗಳಲ್ಲಿತ್ತು ಮ್ಯಾಕ್ಸ್ ಯಾವಾಗ ತೆರೆಗೆ ಬರುತ್ತೆ ಅಂತ. ಯಾಕಂದರೆ ಬಹಳ ದೊಡ್ಡ ಗ್ಯಾಪ್ ಇತ್ತು ಸಿನಿಮಾ ಮಧ್ಯದಲ್ಲಿ. ವಿಕ್ರಾಂತ್ ರೋಣ ಆಗಿ ಎರಡು ಕಾಲು ವರ್ಷ ಆದಮೇಲೆ ಮ್ಯಾಕ್ಸ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಇದು ಡಿಸೆಂಬರ್ 25ನೇ ತಾರೀಕು ಬರ್ತಾ ಇದೆ. ಈ ಸಿನಿಮಾದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಮಾಡಿರುವಂತಹ ನಟಿಯೊಬ್ಬರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಯಾರದು? ನಾವು ಈಗ ಜಯನಗರದ ದ ಬ್ಲೂಮ್ ಕೆಫೆಯಲ್ಲಿದ್ದೀವಿ. ಇದು ಖ್ಯಾತ ನಿರ್ದೇಶಕ TS ನಾಗಾಭರಣ ಅವರ ಪುತ್ರ ಪನ್ನಗಾಭರಣ ಅವರ ಕೆಫೆ ಇದು. ಸೊ ಇಲ್ಲಿ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಬನ್ನಿ ಯಾರು ಅಂತ ತೋರಿಸ್ತೀನಿ. ಹಲೋ, ಹೇಗಿದ್ದೀರಿ? ಸೂಪರ್. ಎಸ್, ನಾನು ಹೇಳಿದೆ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ ಅಂತ. ಮ್ಯಾಕ್ಸ್ ಸಿನಿಮಾದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಮಾಡಿದ್ದಾರೆ ನಮ್ಮ ಕನ್ನಡದ ಹುಡುಗಿ ಸುಕೃತ ವಾಗ್ಲೆ. ಸೊ ನಾವು ಈಗ ಪ್ರೆಸೆಂಟ್ ಪನ್ನಗಾಭರಣ ಅವರ ದ ಬ್ಲೂಮ್ ಕೆಫೆ, ನಾನು ಅವಾಗಲೇ ಇಂಟ್ರೊಡಕ್ಷನ್ ಕೊಟ್ಟೆ. ಸೊ ಬ್ಲೂಮ್ ಕೆಫೆ ಒಳಗಡೆ ಇದ್ದೀವಿ. ಸುಕೃತ ವಾಗ್ಲೆ ಅವರು ಸಿಕ್ಕಿದ್ದಾರೆ. ವೆಲ್ಕಮ್ ಟು ಡೈಲಿ ಮಾಧ್ಯಮ. ಖುಷಿ ಆಗ್ತಿದೆ. ಬಹಳ ದಿನ, ಹೌದು, ಬಹಳ ವರ್ಷಗಳೇ ಆಗೋಯ್ತು. ನಿಮ್ ಗ್ಯಾಪ್ ಆಗಿತ್ತಲ್ಲ. ಹೌದು. ಓಕೆ, ಲೆಟ್ ಸ್ಟಾರ್ಟ್ ವಿತ್ ಮ್ಯಾಕ್ಸ್. ಮ್ಯಾಕ್ಸ್ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಆಫ್ಟರ್ ವಿಕ್ರಾಂತ್ ರೋಣ ಅವರ ಸೆಕೆಂಡ್ ಏನು ಹೇಳ್ತೀವಿ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟು. ಸೊ ಹೇಳಿ, ಈ ಪ್ರಾಜೆಕ್ಟ್ಗೆ ಸುಕೃತ ವಾಗ್ಲೆ ಜಾಯಿನ್ ಆಗಿದ್ದು ಹೇಗೆ ಶುರುವಾಯಿತು ಈ ಜರ್ನಿ ಇಲ್ಲಿಂದ ಅಂತ? ನಾನು ಗ್ರ್ಯಾಜುಯೇಷನ್ ಮುಗಿಸ್ಬೇಕು ಅಂತ ನಾನು ಬೇಗನೆ ಇಂಡಸ್ಟ್ರಿ ಎಂಟ್ರಿ ಕೊಟ್ಟಿದ್ದೆ. ಸೊ ನಂದು ಎಜುಕೇಷನ್ ಇನ್ಕಂಪ್ಲೀಟ್ ಆಗಿತ್ತು. ಆ ಒಂದು ಕಾರಣದಿಂದ ನಾನು ಇಂಡಸ್ಟ್ರಿನ ಬಿಟ್ಟು ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ ಅಂತ ಬ್ರೇಕ್ ತೊಗೊಂಡಿದ್ದೆ. ಸೊ ಆ ಬ್ರೇಕ್ ಮುಗಿದು LLB ಮುಗಿದು ಇನ್ನೇನು ಹೊರಗೆ ಬರುವಾಗ ನನಗೆ ಫಸ್ಟ್ ಸಿಕ್ಕಿದ್ದು ZEE5 ಅವ್ರದ್ದು ವೆಬ್ ಸೀರೀಸ್ ವ್ಯವಸ್ಥಾ ಅಂತ. ಅದು ಲೀಗಲ್ ಡ್ರಾಮಾ. ಸೊ ಆ ವೆಬ್ ಸೀರೀಸ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಬ್ಯಾಂಗ್ಳೂರ್ ಟೈಮ್ಸಲ್ಲಿ. ಅದೇ ಟೈಮಿಗೆ ಮ್ಯಾಕ್ಸ್ ಶೂಟಿಂಗ್, ಅಂದರೆ ಮ್ಯಾಕ್ಸ್ ಕನ್ಫರ್ಮ್ ಆಗಿತ್ತು. ಅವರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಬಿಕಾಸ್ ಇದು ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ. ಆ್ಯಂಡ್ ಇಬ್ಬರೇ ಹುಡುಗಿರೋದು ಲೀಡಿಂಗಲ್ಲಿ, ನಾನು ಮತ್ತು ಸಂಯುಕ್ತ ಹೊರನಾಡ್. ವರಲಕ್ಷ್ಮಿ ಮ್ಯಾಮ್ ವಿಲನ್ ಆಗಿ ಇರ್ತಾರೆ. ಸೊ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ಬೇಕಾಗಿರೋ ಹುಡುಗಿರು ಬೇಕಿತ್ತು ಕನ್ನಡದವರು. ಆ್ಯಂಡ್ ಬ್ಲಾಕ್ ಡೇಟ್ಸ್ ಕೊಡೋಂಥ ಹುಡುಗಿರು ಬೇಕಿತ್ತು. ಸೊ ಬಾಬಣ್ಣ ಅಂತ ಮ್ಯಾನೇಜರ್ ಒಬ್ಬರು ಇದ್ದಾರೆ, ಶ್ರೀರಾಮ್ ಸರ್ ಅಂತ ಪ್ರೊಡ್ಯೂಸರ್ ಕೂಡ, ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೂಡ. ಸೊ ಅವರು ನನ್ನ ಪ್ರೊಫೈಲನ್ನು ಆ ಆರ್ಟಿಕಲಿಂದ ಸೆಲೆಕ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಇನ್ನೇನು LLB ಮುಗಿಸಿ ಜಾಬ್ ಜಾಯ್ನ್ ಆಗಬೇಕಿತ್ತು. ನಾನು ಆ್ಯಕ್ಚುಲಿ ಕಾರ್ಪೊರೇಟ್ ಸೈಡ್ ಹೋಗಬೇಕಿತ್ತು, ಮೆಡಿಕಲ್ ಲೀಗಲ್ ಸೈಡು. ಜಾಬ್ ಕನ್ಫರ್ಮ್ ಆಗಿತ್ತು. ಸೊ ಅದೊಂಥರ ಮತ್ತೆ ಒಂದು ಡೈಲಮಾ, ಅಂದರೆ ನಾನು ಮತ್ತೆ ಇಂಡಸ್ಟ್ರಿ ಬರಬೇಕಾ ಅಥವಾ ಆ ಕಡೆ ಹೋಗಬೇಕಾ ಅನ್ನೋ ಡೈಲಮದಲ್ಲಿದ್ದಾಗ ದೆನ್ ಬಾಬು ಸರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು, ಏನು ಮಾಡ್ತಿದ್ಯಮ್ಮ ಸುಕೃತ? ನಾನು ಚೆನ್ನಾಗಿದ್ದೀನಿ ಸರ್. ಆಲ್ಮೋಸ್ಟ್ ಲಾಂಗ್ ಟೈಮ್ ನಂತರ ಅವ್ರು ನನ್ನ ಹತ್ರ ಮಾತಾಡೋದು. ಸೊ ಈಗ ಯಾವ ಪ್ರಾಜೆಕ್ಟ್ಸ್ ಮಾಡ್ತೀವಿ ಸರ್? ಯಾವ ಪ್ರಾಜೆಕ್ಟ್ಸು ಇಲ್ಲ, ಈ ಥರ LLB ಮುಗಿಸಿ ಜಾಬ್ ಜಾಯ್ನ್ ಆಗಬೇಕಂತ ಇದ್ದೀನಿ. ಮತ್ತು ನಿಮಗೆ ಅಂತ ನಾನು ಸುದೀಪ್ ಸರ್ ಒಂದು ಒಳ್ಳೆ ಪ್ರಾಜೆಕ್ಟ್ ತೊಗೊಂಡು ಬಂದಿದ್ದೆ, ನೀನು ಈ ಥರ ಹೇಳ್ಬಿಟ್ರೆ ಹಂಗೆ ಅಂತ ತಮಾಷೆ ಮಾಡಿ, ನಾನು ಸುದೀಪ್ ಸರ್ ಅಂತ ಕೇಳಿದ್ದೆ. ಸರ್ ಓಕೆ, ಜಾಬ್ ಬೇಡ. ಜಾಬ್ ಆಲ್ಮೋಸ್ಟ್ ಆಗ್ಬಿಟ್ಟಿತ್ತು. ಲಾಸ್ಟ್ ನಂದು ಆಫರ್ ಲೆಟರ್ ಒಂದೇ ಕನ್ಫರ್ಮ್ ಆಗಬೇಕಾಗಿರೋದು. ಸೊ ಲಿಟ್ರಲಿ ನಾನು ಜಾಬ್ ಇಮೇಲ್ ಕಳಿಸಿ ದಟ್ ಐ ಮೇ ನಾಟ್ ಬಿ ಏಬಲ್ ಟು ಟೇಕ್ ಅಪ್ ದಿಸ್ ರೋಲ್ ಅಂತ ಹೇಳಿಬಿಟ್ಟು ಅವರಿಗೆ ಟಾಟಾ ಬೈ ಬೈ ಹೇಳಿಬಿಟ್ಟು ಐ ಟುಕ್ ಅಪ್ ದಿಸ್ ಫಿಲ್ಮ್. ಓಕೆ. ಈ ಸೇಮ್ ಇನ್ಸಿಡೆಂಟ್, ಸಿಮಿಲರ್ ಇನ್ಸಿಡೆಂಟ್ ನನಗೆ ಜಟ್ಟ ಟೈಮಲ್ಲಿ ಆಗಿತ್ತು. ಜಟ್ಟ ಫಿಲ್ಮ್ ಬಂದಿದ್ದು ಜಸ್ಟ್ 1 ವೀಕ್ ಗ್ಯಾಪಲ್ಲಿ ನಾನು ದೋಹಾ ಫ್ಲೈ ಮಾಡಬೇಕಿತ್ತು, ಕತಾರ್ ಏರ್ವೇಸ್ ಸೆಲೆಕ್ಷನ್ ಆಗಿ ಎಲ್ಲ. ಸೊ ನಾನು ಏರ್ ಹಾಸ್ಟೆಸ್ ಆಗಿ, ಸೊ ಏರ್ ಹಾಸ್ಟೆಸ್ಗೆ ಟಾಟಾ ಬೈ ಬೈ ಹೇಳಿಬಿಟ್ಟು ಹಾಗೆ ಲೈಫ್ ಒಂಥರ ಲೈಕ್, ಅಂದರೆ ಡೆಸ್ಟಿನಿ ಅನ್ನೋದು ನಾವು ಎಸ್ಕೇಪ್ ಆದರೂ ಇಲ್ಲೇ ತಗೊಂಡು ಬರುತ್ತೆ ಅಂತ ಹೇಳ್ತಾರಲ್ಲ. ಡೆಸ್ಟಿನಿ ವೈಸ್ ಮೋಸ್ಟ್ಲಿ ನಾನು ಇಂಡಸ್ಟ್ರಿಗೆ ಹುಟ್ಟಿರೋದು. ಸೊ 2 ಸಿಚುವೇಶನ್ ನೋಡಿ, ನಿಮ್ಮ ಕರಿಯರ್ ಶುರುವಾಗಿದ್ದಿರ್ಬೋದು. 3 ಸಿಚುವೇಶನ್ ಇದೆ. ಇನ್ನೊಂದು ಕಿರುಗೂರಿನ ಗಾಳಿಗಳ ಟೈಮ್ಗೆ ಎತಿಹಾದ್ ಏರ್ವೇಸ್ ಸೆಲೆಕ್ಷನ್ ಆಗಿದೆ.
ಸೊ ಡೆಸ್ಟಿನಿ ನೀವು ಹೇಳ್ದಾಗೆ ನಾವು ಏನೇ ಪ್ರಯತ್ನ ಪಟ್ಟರು ಕೆಲವು ಸಲ ನಾವು ಎಷ್ಟೋ ಸಲ ಯಾವುದನ್ನೋ ಚೇಸ್ ಮಾಡ್ತಾ ಇರ್ತೀವಿ, ಬಟ್ ನಮ್ಗೆ ಅದು ಸಿಗಲ್ಲ. ಕೆಲವು ಸಲ ಚೇಸ್ ಮಾಡ್ತಾನೆ ಇರ್ತೀವಿ, ಬಟ್ ಯಾವುದೋ ಇನ್ನೊಂದು ಬರ್ತಾ ಇರುತ್ತೆ ನಮ್ಗೆ ಗೊತ್ತಿಲ್ಲದೆ. ಬಿಕಾಸ್ ನಮ್ಮ ಡೆಸ್ಟಿನಿ ಇನ್ನೆಲ್ಲೋ ಇರುತ್ತೆ, ದೇವ್ರು ಇನ್ನೇನೋ ಒಂದು ಪ್ಲಾನ್ ಮಾಡಿರ್ತಾರೆ ನಮ್ಗೆ, ಡಿಫ್ರೆಂಟ್ ಪ್ಲಾನ್ ಅಂತ. ಅಂದ್ರೆ ನಾವು ಒಂದು ಸೋಲ್ ಅಂತ ನಾವು ಸೆಲೆಕ್ಟ್ ಮಾಡಿ ಒಂದು ಸೋಲ್ ಪರ್ಪಸ್ ಇರುತ್ತೆ. ನಾನು ತುಂಬಾ ಅದನ್ನೆಲ್ಲ ನಂಬ್ತೀನಿ, ಆಧ್ಯಾತ್ಮ ಸ್ಪಿರಿಚುವಾಲಿಟಿ ಎಲ್ಲ. ಸೊ ಒಂದು ಸೋಲ್ ಹುಟ್ಟುವಾಗ ಒಂದು ಅದ್ರ ತಂದೆ ತಾಯಿ ಅಥವಾ ಅದ್ರ ಸಿಬ್ಲಿಂಗ್ಸ್ ಇರ್ಲಿ, ಫ್ರೆಂಡ್ಸ್ ಇರ್ಲಿ, ಎಲ್ಲಾನು ಫಸ್ಟೇ ಫಿಕ್ಸ್ ಮಾಡ್ಕೊಂಡೇ ಬಂದಿರ್ತೀವಿ. ನಾವು ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಈ ಸಿನಿಮಾ ತರನೇ ಒಂದು ಡೈರೆಕ್ಷನ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ನಮಗೋಸ್ಕರ. ಆರ್ಟಿಸ್ಟ್ಗಳು ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಬರ್ತೀವಿ ಆ ಪಾತ್ರ ನಿರ್ವಹಿಸೋಕ್ಕೋಸ್ಕರ, ಏನೋ ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದಿರ್ತೀವಿ. ಸೊ ಕೆಲವೊಮ್ಮೆ ಹುಟ್ಟಿದ ನಂತರ ನಾವು ಮೇನ್ ಪರ್ಪಸ್ ಆಫ್ ದ ಸೋಲ್ ಮರ್ತೋಗಿರ್ತೀವಿ. ಸೊ ಏನು ಮಾಡ್ತಾರೆ ಅಂದರೆ, ನಾವು ನಮ್ಮ ಸ್ಪಿರಿಟ್ ಗೈಡ್ ಜೊತೆ, ಅಂದರೆ ನಮ್ಮ ದೇವ್ರ ಜೊತೆ ನಾವು ಕನೆಕ್ಷನ್ ಇದ್ದಷ್ಟು ನಮಗೆ ಅದು ಸರಿದಾರಿಗೆ ತೋರಿಸ್ತಾ ಇರುತ್ತೆ, ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ನೀನು ಇದಕ್ಕಮ್ಮ ಹುಟ್ಟಿರೋದು, ನೀನು ಆ್ಯಕ್ಟರ್ ನೀನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರಬೇಕಂತ ಅಂದ್ಕೊಂಡು ಹುಟ್ಟಿರೋದು, ಬಟ್ ನೀನೇನೋ ಏರ್ ಹೋಸ್ಟೆಸ್ ಆಗಬೇಕು ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಆ ಕಡೆ ಹೋಗಬೇಕು ಅಂತ ನೀನು ಬೇರೆ ಕಡೆ ವಾಲ್ತಿದ್ಯಾ, ಇಲ್ಲ ನಿನ್ಗಲ್ಲ, ನೀನು ಈ ಕಡೆ ಹೋಗಬೇಕು ಅಂತ ಡೈರೆಕ್ಷನ್ ತೋರಿಸ್ತಾನೆ. ಸೊ ಫೈನಲಿ ಒಂದು ರಿಯಲೈಸೇಷನ್ ಆಗಿ ಈ ಸತಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇಲ್ಲ ಲೈಫ್ ಇಂಡಸ್ಟ್ರಿಯಲ್ಲೇ ಇರ್ತೀನಿ. ಎಲ್ಲರೂ ಕೈ ಬೀಸಿ ಕರೆಯುತ್ತೆ, ಕೆಲವ್ರನ್ನ ಮಾತ್ರ ಒಪ್ಕೊಳ್ಳುತ್ತೆ ಅಂತ ಒಂದು ಮಾತಿದೆಯಲ್ಲ, ಸೊ ಹಾಗೆ ಅದು. ಸೊ ಏನೋ ನಿಮ್ಮ ಡೆಸ್ಟಿನಿ ಇಲ್ಲಿದೆ ಅಂತ ಅನ್ಸುತ್ತೆ. ಸೊ ಮ್ಯಾಕ್ಸ್ ಜರ್ನಿ ಶುರುವಾಯಿತು, ನೀವು ಸೆಟ್ಟಿಗೆ ಹೋಗ್ತೀರಿ. ಸೊ ನಿಮ್ಮ ಕರಿಯರ್ಗೆ ಇದೊಂದು ದೊಡ್ಡ ಸಿನಿಮಾ. ಆ್ಯಕ್ಚುಲಿ ನಿಮ್ಮ ಇಂದಿನ ಎಲ್ಲ ಸಿನಿಮಾಗಳನ್ನ ಒಂದು ತಕ್ಕಡಿಗೆ ಹಾಕಿ ತೂಗಿದ್ರೆ ಈಗ ಮ್ಯಾಕ್ಸ್ ಒಂದು ಬೇರೆನೇ ಅಂತ ಅನ್ಸುತ್ತೆ. ಒಂದು ಪ್ಯಾನ್ ಇಂಡಿಯಾ, ಒಂದು ಕಿಚ್ಚ ಸುದೀಪ್ ಅವರು ಕಾಂಬಿನೇಷನ್ ಅಂದಾಗ ಹೇಳಿ, ಸೆಟ್ಗೆ ಹೋದಾಗ ನಿಮಗೆ ಏನು ಫೀಲ್ ಆಯಿತು? ಸುದೀಪ್ ಅವರು ಇದನ್ನೆಲ್ಲ ನೋಡಿದಾಗ ಫಸ್ಟ್ ಡೇ ಸೆಟ್ಟಿಗೆ ಹೋದಾಗ ತುಂಬ ಅಂದರೆ ಕಾಸ್ಟ್ ತುಂಬ ಹ್ಯೂಜ್ ಆಗಿದೆ, ತುಂಬ ಜನರು ಇದ್ದೀವಿ. ಸೊ ಫಸ್ಟ್ ಸೆಟ್ಟು ಅಷ್ಟು ಹ್ಯೂಜ್ ಆಗಿದೆ. ಶಿವಕುಮಾರ್ ಸರ್ ಆರ್ಟ್ ಡೈರೆಕ್ಟರು, ಸೊ ಶಿವ್ ಸರ್, ಮನು ಸರ್ ಅಂತ ಆಲ್ಮೋಸ್ಟ್ 140 days ಶೂಟ್ ನಡೆದಿರೋದು. ಸೊ ನಮಗೆಲ್ಲ ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗೋಗ್ಬಿಟ್ಟಿದೆ. ಆ ಸೆಟ್ ಫಸ್ಟ್ ಡೇ ಹೋದಾಗ ಆ ಸೆಟ್ ನೋಡಿಬಿಟ್ಟಿದೆ, ಹ್ಯೂಜ್ ಹ್ಯೂಮಂಗಸ್ ಸೆಟ್ ಅದು. ಅಷ್ಟು ದೊಡ್ಡ ಸೆಟ್ ನೋಡಿ ವಾಸ್ ಲೈಕ್ ವಾವ್. ಚಂದ್ರು ಸರ್ ಆಗಿದ್ನೇನು ಲೈಟ್ ಎಲ್ಲ ಫಿಕ್ಸ್ ಆಗ್ತಿತ್ತು. ಸೊ ಚಂದ್ರಶೇಖರ್ ಅವ್ರ DOP, ಹೌದು, ಲೈಟ್ ಎಲ್ಲ ಫಿಕ್ಸ್ ಆಗಿ ಜಸ್ಟ್ ಲೈಟ್ ಆನ್ ಮಾಡಿದ್ರು. ನಾವು ಎಂಟ್ರಿ ಕೊಟ್ವಿ ಆ್ಯಂಡ್ ವಿ ವರ್ ಲೈಕ್, ಬಿಕಾಸ್ ನೈಟ್ ಎಫೆಕ್ಟ್ ಶೂಟ್ ಕಂಪ್ಲೀಟ್ ನೈಟ್ ಎಫೆಕ್ಟ್, ಬಟ್ ಡೇ ಟೈಮಲ್ಲೂ ಮಾಡ್ತಿದ್ವಿ, ನೈಟ್ ಟೈಮಲ್ಲೂ ಮಾಡ್ತಿದ್ವಿ. ಔಟ್ಡೋರ್ ಎಲ್ಲ ನೈಟ್ ಟೈಮ್ ಹೊರಗಡೆ ಮಾಡ್ಬೇಕು, ಚೀಟ್ ಮಾಡೋಕ್ಕಾಗಲ್ಲ. ಇಂಡೋರ್ ಎಲ್ಲ ನೈಟ್ ಟೈಮ್ ಇದ್ದು ಡೇ ಟೈಮೇ ಮಾಡ್ತಿದ್ವಿ. ಸೊ ಅಂದರೆ ನೀವು ಇಮ್ಯಾಜಿನ್ ಅಷ್ಟು ಹ್ಯೂಜ್ ಸೆಟ್, ಒಳಗೆ ಹೋದರೆ ಕತ್ಲು, ಆ ರೇಂಜಿಗೆ ಕನ್ಸ್ಟ್ರಕ್ಟ್ ಆಗಿದೆ. ಸೊ ನಾವು ಒಳಗೆ ಹೋದ ತಕ್ಷಣ ನೈಟ್ ಎಫೆಕ್ಟ್ ಕೊಡ್ಬೇಕು, ಆ ಲೈಟ್ಸ್ ಎಲ್ಲ ಟಕ್ ಅಂತ ಆನ್ ಆಯಿತು. ನಾವೆಲ್ಲ ಆ್ಯಕ್ಟರ್ಸ್ಗಳು ವಾವ್ ಸೆಟ್ ನೋಡಿನ ಒಂದು ಚಿಲ್ಸ್ ಲೈಕ್. ಆಗ ಫಿಕ್ಸ್ ಆಗಿದ್ದು 2 months ಕಂಟಿನ್ಯೂಸ್ ಶೂಟ್ ಆಗುತ್ತೆ ಅಂತ. ಮಧ್ಯದಲ್ಲಿ ಚೆನ್ನೈಲಿ ಈ ಸೈಕ್ಲೋನ್ ಎಫೆಕ್ಟ್ ಬಂತು, ತುಂಬ ಎಲ್ಲ ಕ್ಲಾಶಸ್ಗಳಾಯಿತು. ಸೊ ಸ್ಟ್ರೆಚ್ ಆಗ್ತಾ ಹೋಯಿತು ಸಿನಿಮಾ. ಬಟ್ ಫಸ್ಟ್ ಥಾಟ್ 40 days ಇದು ನಮ್ಮ ಮನೆ ಆಗುತ್ತೆ ಅಂತ. ಆ್ಯಂಡ್ ಸುದೀಪ್ ಸರ್ ಬಂದರು ಫಸ್ಟ್ 2017 ಅಲ್ಲಿ. ನಾನು ಒಂದು ಪೋಸ್ಟ್ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ. ನೀವು ನನ್ನ ಇನ್ಸ್ಟಾಗ್ರಾಮ್, ನನ್ನ ಹತ್ರ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಸೆಲ್ಫೀಸ್ ಇದೆ, ಬಟ್ ಸುದೀಪ್ ಸರ್ ಜೊತೆ ನಾನೊಂದು ಪೋಸ್ಟ್ ಹಾಕ್ತೀನಿ. ದೇರ್ ಆರ್ ಫ್ಯೂ ಆ್ಯಕ್ಟರ್ಸ್ ನಾನು ತುಂಬ ಮನಸಾರೆ ಇಷ್ಟಪಡ್ತೀನಿ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ. ಸೊ ಅದರಲ್ಲಿ ಸುದೀಪ್ ಸರ್ ಟಾಪಲ್ಲಿದ್ದಾರೆ. ಅವ್ರ ಜೊತೆ ಒಂದು ಪೋಸ್ಟ್ ಹಾಕ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಒಂದು ಪೋಸ್ಟ್ ಹಾಕಿರ್ತೀನಿ. ಸೊ ಇದೊಂಥರ ನಾನು ಇಂಡಸ್ಟ್ರಿ ಬಿಡುವಾಗ ಏನು ಮ್ಯಾನಿಫೆಸ್ಟ್ ಮಾಡಿದ್ದೆ, ಇಂಡಸ್ಟ್ರಿ ರೀಸ್ಟಾರ್ಟ್ ಮಾಡುವಾಗ ಆ ಮ್ಯಾನಿಫೆಸ್ಟೇಷನ್ ಆಶೀರ್ವಾದ ತಥಾಸ್ತು ಮಾಡಿ ದೇವ್ರು ಕರ್ಕೊಂಡ್ರು. ಮತ್ತೆ ಹೌದು, ರೀಸ್ಟಾರ್ಟ್. ಅದು ಯಾರ ಜೊತೆ? ಸುದೀಪ್ ಸರ್ ಜೊತೆ. ಸೊ ಅಲ್ಲಿ ಸೆಟ್ ಹೋದಾಗ ಸುದೀಪ್ ಸರ್ ಬಂದರು. ನಾವೆಲ್ಲರೂ ಈಗ ಎಲ್ಲರಿಗೂ ಆ ಸೆಟ್ಟಲ್ಲಿರೋ ಎಲ್ಲರಿಗೂ ಒಂದು ಕ್ರೇಜ್, ಸುದೀಪ್ ಸರ್ ಜೊತೆ ವರ್ಕ್ ಮಾಡಬೇಕಂದ್ರೆ. ಇನ್ಫ್ಯಾಕ್ಟ್ ಆಲ್ ಓವರ್ ಇಂಡಿಯಾ ಎವ್ರಿಬಡಿ ಇಸ್ ಕ್ರೇಜಿ ಅಬೌಟ್ ಹಿಸ್ ಆ್ಯಕ್ಟಿಂಗ್, ಅವ್ರ ಪರ್ಫೆಕ್ಷನ್ ಇಲ್ಲಿ ಎಲ್ಲರಿಗೂ ಆಸೆ ಇದೆ ಅವ್ರ ಜೊತೆ ಒಂದ್ಸತಿ ವರ್ಕ್ ಮಾಡಬೇಕು ಅಂತ. ಸೊ ಎಲ್ಲರೂ ಈಗಲ್ಲಿ ವೇಟ್ ಮಾಡಿದ್ವಿ. ಸರ್ ಎಂಟ್ರಿ ಕೊಟ್ಟರು, ವಿ ವರ್ ಆಲ್ ಹ್ಯಾಪಿ, ಶೇಕ್ ಹ್ಯಾಂಡ್ ಮಾಡಿದೆ. ಆ್ಯಂಡ್ ದಟ್ ಮೊಮೆಂಟ್ ವಾಸ್ ಲೈಕ್, ಸರ್ ಮುಂದೆ ಬಂದಾಗ ಲಿಟ್ರಲಿ ಸ್ಲೋ ಮೋಷನಲ್ಲಿ ಅವ್ರು ನಡ್ಕೊಂಡು ಬರ್ತಿದ್ದಾರೆ, ಹೇರ್ ಎಲ್ಲ ಲಾಂಗ್ ಬಿಟ್ಟಿದ್ರಾಗ. ಸೊ ಹಿಂಗೆ ಮಾಡ್ಕೊಂಡು ಬಂದಾಗ ವಾವ್, ನಂಗೆ ಅದೊಂಥರ ಸ್ಲೋ ಮೋಷನಲ್ಲಿ ಸರ್ ಬರ್ತಿರೋದ್ರ ಆ ಫೀಲು. ಐ ಸ್ಟಿಲ್ ರಿಮೆಂಬರ್ ದ ವೇ ಹಿ ಎಂಟರ್ಡ್. ಐ ಸ್ಟಿಲ್ ರಿಮೆಂಬರ್. ಬಂದರು, ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಟರು ಆ್ಯಂಡ್ ಸ್ಪ್ರೇ ಹಾಕ್ಕೊಂಡ್ರು, ಹೇರ್ ಹಿಂಗೆ ಮಾಡಿಕೊಂಡ್ರು. ಆ್ಯಂಡ್ ಐ ವಾಸ್ ಲೈಕ್ ವಾವ್, ಹಿ ಇಸ್ ಸೋ ಹ್ಯಾಂಡ್ಸಮ್. ಸೊ ದಟ್ ವಾಸ್ ಮೈ ಫಸ್ಟ್ ಫೀಲಿಂಗ್. ಅದಾದ ನಂತರ ಸರ್ ಅಂದರು, ಈ ಸೆಟ್ ನಿಮಗೆ ಮನೆ ಆಗ್ತಿದೆ, ಇವತ್ತೇನು ಖುಷಿ ಪಡ್ತಿದ್ದೀರಲ್ಲ, ಇದರ ಡಬ್ಬಲ್ ದುಃಖ ನೀವು ಈ ಸೆಟ್ ಬಿಟ್ಟು ಹೋಗುವಾಗ ನಿಮ್ಗೆ ಆಗುತ್ತೆ. ಒಂಥರ ಈ ನಮ್ಮದು
ಪ್ರೈಮರಿ ಸ್ಕೂಲ್ ಬಿಟ್ಟು ಹೋಗಿ ಒಂದು ಎಷ್ಟೋ ವರ್ಷಗಳ ನಂತರ ನಾವು ಆ ಸ್ಕೂಲಿಗೆ ಹೋದ್ರೆ ಒಂದು ವೈಬ್ ಇರುತ್ತಲ್ಲ, ಹೌದು, ಅಯ್ಯೋ ಎಮೋಷನಲಿ ಒಂಥರ ಲಾಸ್ಟ್ ಸೆಂಡ್ ಆಫ್ ಪಾರ್ಟಿ ಆಗುವಾಗ ಇನ್ನೇನ್ ಕಾಲೇಜ್ ಬಿಟ್ಟು ಹೋಗ್ತಿದೀವಿ ಅನ್ನೋ ಒಂದು ಫೀಲ್ ಇರುತ್ತಲ್ಲ, ಎಕ್ಸಾಕ್ಟ್ಲಿ ಹಾಗೆ ಆಯ್ತು ನಮ್ಗೆ. ಲಾಸ್ಟ್ ಡೇ ಆಫ್ ದ ಸೆಟ್ ಸೇಮ್ ಅದೇ ಫೀಲಿಂಗ್ ಇತ್ತು. ಎಲ್ಲರೂ ಹತ್ತಿದೀವಿ ದಟ್ ವಿ ಆರ್ ಗೋಯಿಂಗ್ ಟು ಲೀವ್ ದಿಸ್ ಸೆಟ್ ಅನ್ನೋ ತರ. ಮ್ಯಾಕ್ಸಿಮಮ್ ಅದೇ ಸೆಟ್ ಅಲ್ಲಿ ನಡೆದಿದೆ ಇಡೀ ಸಿನಿಮಾ. ಒಂಚೂರು ಒಂದು ಫ್ಯೂ ಡೇಸ್ ಆ ಕಡೆ ಎಲ್ಲ ಮಾಡಿದ್ದಾರೆ, ಬಟ್ ನಮ್ಮ ಡೇಟ್ಸ್ ಏನಿತ್ತಲ್ಲ ಅದು ಆ ಸೆಟ್ಟಲ್ಲೇ ಇತ್ತು. ಓಕೆ, ನಮಸ್ಕಾರ, ನಾನು ನಿಮ್ಮ ಸುಕೃತವಾಗಲಿ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವ್ರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.